ಇನ್ನು ಪಾರ್ವತಿ 14 ಸೈಟ್ ವಾಪಸ್ ಪಡೆದ ವಿಚಾರ ವಾಗ್ಯುದ್ಧಕ್ಕೆ ತಿರುಗಿದೆ ತಡ ಖುದ್ದು ಸಿಎಂ ಮೌನ ಮುರಿದಿದ್ದಾರೆ. ನನ್ನ ಪತ್ನಿ ಮನನೊಂದು ಪತ್ರ ಬರೆದಿದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಬಾಯಿ ಮುಚ್ಚೋಕೆ ಮುಂದಾಗಿದ್ದಾರೆ. ಇದರ ನಡುವೆ ಸಿಎಂ ವರ್ಸಸ್ ಎಚ್ಡಿಕೆ ಸಮರ ಕೂಡ ಜೋರಾಗಿದೆ. ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ. ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಕೊಡಬೇಕು. ಮಾಡೋದೆಲ್ಲ ತಪ್ಪು ಮಾಡಿ ಅಯ್ಯೋ ಈಗ ಬೇಡ ನಮಗೆ ಸೈಟ್ ವಾಪಸ್ ತಗೊಳ್ಳಿ ಅಂದ್ರೆ. ಮೂಡ ಸಂಗ್ರಾಮದಲ್ಲಿ ಇಟ್ಟ ಹೆಜ್ಜೆ ಹಿಂದೆ ಇಡದೆ ಕಾನೂನು ಸಂಘರ್ಷಕ್ಕೆ ನಾನು ರೆಡಿ ಅಂತ ಸಿಎಂ ಸಿದ್ದರಾಮಯ್ಯ ರಣ ಕಹಳೆ ಮೊಳಗಿಸಿದ್ರು. ಬಿಜೆಪಿಯವರ ರಾಜೀನಾಮೆ ಬಾಣಗಳಿಗೆ ತಿರುಗು ಬಾಣವನ್ನು ಬಿಟ್ಟಿದ್ರು. ಇಂಥ ಬೆಳವಣಿಗೆಗಳ ಹೊತ್ತಲ್ಲೇ ಸಿಎಂ ಪತ್ನಿ ಪಾರ್ವತಿ 14 ಸೈಟ್ಗಳನ್ನು ವಾಪಸ್ ಕೊಡುವುದಾಗಿ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದು ಬಿಜೆಪಿ ವಾಗ್ಯುದ್ಧಕ್ಕೆ ಬ್ರಹ್ಮಾಸ್ತ್ರವನ್ನೇ ಕೊಟ್ಟಿದೆ. ಬೆಳವಣಿಗೆ ಹೀಗಿರುವಾಗ ಪತ್ನಿ ಬರೆದ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ಬಿಎಸ್ವೈ ಪ್ರಕರಣ ಉಲ್ಲೇಖಿಸಿದ ಬಿಜೆಪಿಗೂ ಸಿದ್ದು ಟಾಂಗ್ ಮೇಲೆ ಟಾಂಗ್ ಕೊಟ್ಟಿದ್ದಾರೆ. ಬಿಎಸ್ವೈ ಕೇಸ್ಗೂ ನನ್ನ ಕೇಸ್ಗೂ ವ್ಯತ್ಯಾಸ ಇದೆ. ನನ್ನ ಹೆಂಡತಿ ಮನನೊಂದು ತೀರ್ಮಾನ ಮಾಡಿದ್ದಾರೆ. ಪತ್ನಿ ಬರೆದ ಪತ್ರದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನನ್ನ ಪತ್ನಿ ಪಾರ್ವತಿ ಮನನೊಂದು ಈ ಪತ್ರ ಬರೆದಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಯಡಿಯೂರಪ್ಪ ಪ್ರಕರಣ ನನ್ನ ಪ್ರಕರಣ ಬೇರೆ ಬೇರೆ ಅಂದ್ರು. ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ. ಮನಿ ಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದೆ. ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್? ಅದಕ್ಕೆ ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ. ಬಟ್ ನನಗಿದು ಗೊತ್ತಿಲ್ಲ. ಅವ್ರು ತೀರ್ಮಾನ ಮಾಡಿ ಪತ್ರ ಬರೆದು ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ? ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಕೊಡಬೇಕು. ನೋಡಪ್ಪ, ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ. ಅದರಿಂದ ರಾಜೀನಾಮೆ ಕೊಡಬೇಕಾದಂಥ ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಭಾಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ನಾನೇನು ಡಿನೋಟಿಫೈ ಮಾಡಿದ್ರು? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಹೀಗೆ ಸಿಎಂ ಸಿದ್ದರಾಮಯ್ಯ ಹೆಜ್ಜೆ ಹೆಜ್ಜೆಗೂ ದೋಸ್ತಿಗಳ ಆರೋಪಗಳಿಗೆ ಆರ್ಭಟಕ್ಕೆ ಕೌಂಟರ್ ಕೊಡ್ತಿದ್ರೆ ಸಿಎಂ ವಿರುದ್ಧ ಕುಮಾರಸ್ವಾಮಿ ಕೂಡ ರುಚಿಗೆದ್ದಿದ್ದಾರೆ. ಸಿಎಂ ಎಚ್ಡಿಕೆ ನಡುವೆ ಹಿಟ್ ಅಂಡ್ ರನ್, ಯೂ ಟರ್ನ್ ಕಾಳಗ. ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರುತ್ತಾ ಅವರು ಹಿಟ್ ಅಂಡ್ ರನ್ ಅಂತ ಹೇಳಿದ್ರು. ಈ ಮಾತಿಗೆ ನಯವಾಗಿ ತಿವಿದಿರುವ ಎಚ್ಡಿಕೆ, ನಾನು ಅವರನ್ನ ಯೂ ಟರ್ನ್ ಸಿದ್ದರಾಮಯ್ಯ ಅನ್ಬೋದಾ ಅಂತ ವ್ಯಂಗ್ಯವಾಡಿದ್ರು. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಹಿಡಿದು ತಗೊಂಡು ಹೋಗಿರೋದು ಇವತ್ತಿನವ್ರಿಗೆ ನಿದರ್ಶನ ಇಲ್ಲ. ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ? ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ. ಈ ಶುಡ್ ಸ್ಪೀಕ್. ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡಬೇಕಲ್ವಾ? ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು? ಯೂ ಟರ್ನ್ ರನ್ನಾ ನಿಮ್ಮದು? ಯೂ ಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ ನೆನ್ನೆಯ ತೀರ್ಮಾನಗಳಿಂದ? ಕುಮಾರಸ್ವಾಮಿ ಸತ್ತವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಸಿಎಂ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಎಚ್ಡಿಕೆ, ನಾನು ಆರೋಪಿ ಅಷ್ಟೇ ಅಂದಿದ್ದಾರೆ. ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವರ ಅತ್ತೆ GPA ಹೋಲ್ಡರ್ ಆಗಿದ್ದಾರೆ. ಸೊ ಅಧಿಕಾರಿಗಳು ಇದು ಬರೋದಿಲ್ಲ, ಸ್ವಾಧೀನ ತಗೊಂಡಾಗಿದೆ, ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ. ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ನನ್ನನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ.
ಆರೋಪಿ ಅಷ್ಟೇ ನಾನು. ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ಇರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪ್ರೇರಿತವಾದಂಥ ಆರೋಪಗಳು. ನಿಮ್ಮ ಯಾರ ಕೈಲೂ ಏನೂ ಮಾಡಲಿಕ್ಕಾಗಲ್ಲ. ನಿರಪರಾಧಿಗಳನ್ನು ಅಪರಾಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸ ನನಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ನಾನು ತಪ್ಪು ಮಾಡಿಲ್ಲ ಅಂದಿದ್ರು. ಈ ಹೇಳಿಕೆಗೆ ಕೆರಳಿದ ಕುಮಾರಸ್ವಾಮಿ ಮಾಡೋದೆಲ್ಲ ಮಾಡಿ ಈಗ ಸೈಟ್ಗಳನ್ನು ವಾಪಸ್ ಕೊಡ್ತೇನೆ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ, ಗೊತ್ತಾಯ್ತಾ? ಆದೇಶ ಕೊಟ್ಬಿಟ್ಟು ಆದೇಶ 17 ಏನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಕ್ವೈರಿ ಮಾಡಿ ತಕ್ಷಣ ತಪ್ಪು ಮಾಡಿದ್ದೀನಿ ಅಂತಲ್ಲ ಅವರ ಅರ್ಥ. ಕೆಳಗೆ ನ್ಯಾಯಾಲಯದಲ್ಲಿ ನಾನು ಅದಕ್ಕೆ ನ್ಯಾಯಾಧೀಶ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿ ಏನು ಮಾಡಬೇಕು ನಿಮಗೆ. ಇದು ಈಗ ಟ್ರೈನ್ ಹೊಟ್ಟೋಗಿದೆ. ಈಗ ಕೊಡ್ತೀನಿ ಅಂದ್ರೆ ಏನಾಗುತ್ತೆ? ಏನು ಸಿಗುತ್ತೆ? ಈಗ ಏನಾಗುತ್ತೆ? ಅಲ್ಲಿ ಮಾಡೋದೆಲ್ಲ ತಪ್ಪು ಮಾಡಿ ಅಯ್ಯೋ ಈಗ ಬೇಡ ನಮಗೆ ಸೈಟ್ ವಾಪಸ್ ತಗೊಳ್ಳಿ ಅಂದರೆ ಯಾರಾದರೂ ಆ ಸೈಟ್ ವ್ಯಾಲ್ಯೂ 62 ಕೇಳಿದ್ರಲ್ಲ, ಅದು ಬೇರೆ ಥರ ಏನಾದರೂ ತಗೊಂಡ್ಬಿಟ್ಟವ್ರ, ಅದಕ್ಕೆ ಕೊಡ್ತಾವ್ರ ಸೈಟ್ನ ವಾಪಸ್ಸು. ಎಚ್.ಡಿ. ಕುಮಾರಸ್ವಾಮಿ ಬೇಲ್ ಮೇಲೆ ಇದ್ದಾರೆ ಅಂತ ಈ ಹಿಂದೆ ಸಿಎಂ ಹೇಳಿದ್ರು. ಈ ಮಾತಿಗೂ ಕುಟುಕಿರುವ ಎಚ್.ಡಿ.ಕೆ ನಾನು ತಪ್ಪು ಮಾಡಿದ್ದೇನೆಂದು ಬೇಲ್ ಪಡೆದಿಲ್ಲ ಅಂತ ಕಾಲೆಳೆದಿದ್ದಾರೆ. ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಸಾನ್ ಬೇಲ್ FIR ಆಗಿ ಬೇಲ್ ಮೇಲೆ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಕೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯನವರೇ. ಈ ವಾಕ್ಸಮರಗಳ ನಡುವೆ ಮೈಸೂರಿನ ಕೆಸರೆಯ ಸರ್ವೆ ನಂಬರ್ 464ರಲ್ಲಿರುವ 3 ಎಕರೆ 16 ಗುಂಟೆ ಜಮೀನಿನಲ್ಲಿ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸರ್ವೆ ಕಾರ್ಯ ನಡೆದಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿದ್ದು, ಒಂದು ಹಂತದ ಸರ್ವೆ ಮುಗಿದ ಬಳಿಕ ಸ್ನೇಹಮಯಿಯಿಂದ ಪತ್ರಕ್ಕೆ ಸಹಿ ಪಡೆದುಕೊಂಡಿದ್ದಾರೆ. ಸದ್ಯ ಮೂಡ ಸಂಗ್ರಾಮದಲ್ಲಿ ಸಿಎಂ ಪತ್ನಿ ಪಾರ್ವತಿ ಬರೆದ ಪತ್ರ ರಾಜ್ಯ ರಾಜಕಾರಣದಲ್ಲೇ ದೊಡ್ಡ ಸಂಚಲನ ಎಬ್ಬಿಸಿದೆ. ಹೀಗಾಗಿ ತನಿಖಾ ಹಾದಿ ಎತ್ತ ಸಾಗುತ್ತೆ ಅನ್ನೋದೇ ಕೌತುಕ. ಬ್ಯೂರೋ ರಿಪೋರ್ಟ್ TV9.